ಯೋಹಾನನು ತಿರುಗಿ ಆತನು ಕೊನೆಯದಾಗಿ ಆತನು ಈ ರೀತಿಯಾಗಿ ಆತನು ಹೇಳ್ತಾನೆ, ಹೀಗೋ ತಂದೆ ದೇವರ ಮಹಿಮೆಯುಳ್ಳ ಯೋಚನೆ ಕುರಿತಾಗಿ ನಾವು ಯಾವಾಗಲೂ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಮಾತಾಡುತ್ತಾ ಆಗಿರುವುದಕ್ಕೋಸ್ಕರವಾಗಿ ದೇವರ ಯೋಚನೆಯುಳ್ಳ ಆತ್ಮನನ್ನು ನಮಗಾಗಿ ಆತನು ಕೊಟ್ಟದ್ದು. ಯಾಕಾಗಿ ಆತನನ್ನು ಕೊಟ್ಟಿದ್ದಾನೆ, ಯಾಕಾಗಿ ನಾವು ಅನ್ಯೋನ್ಯತೆಯಲ್ಲಿ ನಮ್ಮ ನಡೆಸ್ತಾನೆ, ಯಾವುದಕ್ಕೋಸ್ಕರ ಅನ್ಯೋನ್ಯ ಉಳ್ಳವರಾಗಿರಬೇಕೆಂಬುದಾಗಿ ಇವತ್ತು ದೇವರು ವಾಕ್ಯದಲ್ಲಿ ಯೋಹಾನನು ಆತನು ಬರೆಯುತ್ತಾನೆ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 13ರಿಂದ 15 ವಚನಗಳಲ್ಲಿ ಓದುವಾಗ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು, ಅದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಯೇಸು ಆತನು ಹೇಳಿದ ಮಾತನ್ನು ಯೋಹಾನನು ಈ ರೀತಿಯಾಗಿ ಬರೆಯುತ್ತಾನೆ. ದೇವರಿಗೆ ಸ್ತೋತ್ರ. ಸತ್ಯದ ಆತ್ಮನು ಬರ್ತಾನೆ. ಆ ಸತ್ಯದ ಆತ್ಮನಾಗಿರುವಂಥ ನಾನೇ ಪರಿಶುದ್ಧಾತ್ಮನು, ಸತ್ಯದ ಆತ್ಮನು ಆತನು ಬಂದಾಗ ಈಗ ದೇವರು ನೋಡಿದ್ರೆ ಸಕಲ ವಿಷಯದಲ್ಲಿ ಆತನು ನಮ್ಮನ್ನು ಸತ್ಯಕ್ಕೆ ಆತನು ಸೇರಿಸ್ತಾನೆ. ಆತನು ತನ್ನಷ್ಟಕ್ಕೆ ತಾನು ಮಾತಾಡದೆ ತಂದೆಯಿಂದ ಹೊಂದಿಕೊಂಡಿರುವಂಥ ಮಾತುಗಳನ್ನೇ ಇವತ್ತು ನಿಮಗೆ ಆತನು ಹೇಳುವನೆಂಬುದಾಗಿ, ಆತನು ಹೇಳುವಂಥ ಮಾತಾಡುವಂಥ ಮಾತುಗಳ ನಿಮಿತ್ತವಾಗಿ ನನ್ನನ್ನೇ ಆತನು ಮಹಿಮೆ ಪಡಿಸುವನು, ನನ್ನನ್ನೇ ಆತನು ಮಹಿಮೆ ಪಡಿಸುವನು ಎಂಬುದಾಗಿ ಆತನು ಹೇಳ್ತಾನೆ. ಅದು ಮಾತ್ರವಲ್ಲ, ಆತನು ಸಂಗತಿಗಳ ಆತನು ಮಾತಾಡುತ್ತಾನೆ. ಈಗೋ ಆತನು ನಮಗೆ ಆತನು ತಿಳಿಸುವಂತಹ ಸಂಗತಿಗಳು, ಇವತ್ತು ಅನೇಕ ಮುಂದಾಗುವಂಥ ಸಂಗತಿಗಳನ್ನು ನಮಗೆ ಆತನು ತಿಳಿಸುವನು ಆಗಿದ್ದಾನೆ. ಮುಂದಿನ ಸಂಗತಿಗಳನ್ನು, ಮುಂದಿನ ಕಾರ್ಯಗಳನ್ನು, ಮುಂದೆ ನಡೆಬೇಕಾಗಿರೋ ಘಟನೆಗಳ ಕುರಿತಾಗಿ ಮುಂದಾಗಿಯೇ ನಮಗೆ ತಿಳಿಸುವುದಕ್ಕಾಗಿ ಸತ್ಯದ ಆತ್ಮನು ನಮ್ಮಲ್ಲಿ ಆತನಿಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ತಂದೆ ಆಗಿರುವಂಥ ದೇವರಲ್ಲಿ ಇದ್ದಂಥ ಮಗನಾಗಿರುವ ಕ್ರಿಸ್ತನಲ್ಲಿ ಇದ್ದಂಥ ಸಂಗತಿಗಳನ್ನು ನಮ್ಮ ಪ್ರತಿಯೊಬ್ಬ ಭಕ್ತನಲ್ಲಿ ಕೊಡುವಂಥದ್ದು, ತಿಳಿಸುವಂಥದ್ದು, ನಡೆಸುವಂಥದ್ದೇ ಸತ್ಯದ ಪರಿಶುದ್ಧಾತ್ಮನ ಕಾರ್ಯ ಯೋಚನೆ ಆಗಲ್ಪಟ್ಟಿದೆ. ಇಂಥ ಒಂದು ಆ ಅನ್ಯೋನ್ಯತೆಯಲ್ಲಿ ಇರುವುದಕ್ಕಾಗಿ ದೇವರು ಬಯಸ್ತಾನೆ. ಯಾರು ಅನ್ಯೋನ್ಯತೆಯಲ್ಲಿ ಇದ್ದಾರೋ ದೇವರು ಯಾವುದನ್ನು ಮರೆ ಮಾಡದೆ ಎಲ್ಲವನ್ನು ಆತನು ಪ್ರಕಟಿಸ್ತಾನೆ. ಮುಂದಿನ ಸಂಗತಿಗಳನ್ನು ಆತನು, ರಹಸ್ಯಗಳನ್ನು ಆತನು ತಿಳಿಯಪಡಿಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಆದ್ದರಿಂದ ಈಗಿನ ದಿನಮಾನಗಳಲ್ಲಿ, ಅಂತ್ಯದ ದಿನಗಳಲ್ಲಿ ನಾವು ಇರುವುದರಿಂದ ಯಾವ ಸಂಗತಿಯಲ್ಲಿ ಹೆಚ್ಚಾದ ಅನ್ಯೋನ್ಯತೆಯಲ್ಲಿ ನಾವು ಕಳೆಯುತ್ತಾ ಇದ್ದೇವೆ? ಲೋಕದಲ್ಲಿ ಯಾವ ವಿಷಯಗಳಲ್ಲಿ, ಲೋಕದ ಸಂಗತಿಗಳಲ್ಲಿ ಅನ್ಯೋನ್ಯತೆಯಲ್ಲಿ ನಾವು ತೊಡಗಿದ್ದೇವೆ? ಯಾವ ಸಂಗತಿಗಳು ನಾವು ಸಂತೋಷವನ್ನು ಪಡುವುದಕ್ಕಾಗಿ ನಾವು ಕಾಲಗಳ ಕಳೀತಾ ಇದ್ದೇವೆ? ಇವತ್ತು ದೇವರ ಸಮಯ, ನಿನ್ನ ಜೀವಿತದಲ್ಲಿ ಕೊಟ್ಟಿರುವಂಥ ಈ ಸಮಯ ಅದ್ಭುತವಾದ ಸಮಯ. ಲೋಕದ ಸಂಗತಿಗಳು ಗತಿಸಿ ಹೋಗ್ತಾ ಇರುವಂಥ ಸಮಯದಲ್ಲಿ ಇವತ್ತು ನಾನು ಜೀವಿಸ್ತಾ ಇದ್ದೇವೆ. ಈ ದಿನಗಳು, ಈ ಕಾಲವು ನಿದ್ರೆಯಿಂದ ಎಚ್ಚರವಾಗಿರ್ತಕ್ಕಂಥ ಕಾಲದಲ್ಲಿ ನಾವಿದ್ದೇವೆ. ಇಂಥ ಕಾಲದಲ್ಲಿ ಈಗೋ ದೇವರ ಪ್ರಸನ್ನತೆಯ ಕಾಲ ಇದು ನಿನ್ನ ಜೀವಿತದಲ್ಲಿ, ದೇವರ ಇರುವಿಕೆಯ ಕಾಲ ನಿನ್ನ ಜೀವಿತದಲ್ಲಿ, ದೇವರ ಅನ್ಯೋನ್ಯತೆಯನ್ನು ಬಯಸಿ ಅದ್ಭುತವಾದಂಥದ್ದನ್ನು ಹೊಂದಿಕೊಳ್ಳುವುದಕ್ಕಾಗಿರುವಂಥ ಆ ಅನುಭವ ನನ್ನದಾಗಿ ನಿಮ್ಮದಾಗಿರಲಿ. ಹಲ್ಲೆಲೂಯಾ.